Hi, hello all. Welcome back to ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್. ನಾವು ಮಾಡ್ತಕ್ಕಂತ ಹೊಸ ವಿಡಿಯೋಗಳು ಹಳ್ಳಿಯಲ್ಲಿರ್ತಕ್ಕಂತ ಇಂಗ್ಲಿಷ್ ಅಲ್ಲಿ ಜೀರೋ ಇದ್ದವರಿಗೂ ಕೂಡ ಉಪಯುಕ್ತವಾಗಿರ್ತಕ್ಕಂತ ಒಂದು ಈಸಿ ಆಗಿರ್ತಕ್ಕಂತ ಸ್ಟ್ರಕ್ಚರ್ ಮೂಲಕ ಇಂಗ್ಲಿಷ್ ಅನ್ನು ಕಲಿಸಿಕೊಡಲು ನಮ್ಮ ಚಾನೆಲ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ ಹಲವಾರು ವಿಡಿಯೋಗಳನ್ನು ಕೂಡ ಬೇಸಿಕ್ ಇಂದ ಜೀರೋ ಟು ಅಡ್ವಾನ್ಸ್ಡ್ ಲೆವೆಲ್ ವರೆಗೂ ಕೂಡ ನಾವು ವಿಡಿಯೋಗಳನ್ನು ಮಾಡಿದ್ದೀವಿ. ದಯವಿಟ್ಟು ವೀಕ್ಷಿಸಿ. ಅದೇ ರೀತಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ನಾನು ಒಂದು ಸ್ಟ್ರಕ್ಚರ್ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಐ, ವಿ, ಯು, ಹಿ, ಶಿ, ಇಟ್, ದೇ ಅಂತ ಕರೀತೀವಿ. ಓಕೆ. ಸೀಮ್, ಸೀಮ್ಸ್, ಸೀಮ್ಡ್, ಟು ಬಿ, ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಬಗ್ಗೆ ಈಗಾಗಲೇ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ, ಅದಕ್ಕೂ ಕೂಡ ನೀವು ಅಲ್ಲಿ ಹೋಗಿ ನೋಡಬಹುದು. ಸೀಮ್ ಮತ್ತು ಸಿಮ್ಸ್ ಇವು V1 ಫಾರ್ಮ್ ಗಳಲ್ಲಿ ನಾವು ಬಳಸ್ತೇವೆ. ಸೀಮ್ಡ್ ಅಂದ್ರೆ V2 ಫಾರ್ಮ್. ಅದಾದ ನಂತರ ಅದರ ಜೊತೆಗೆ ಟು ಬಿ ಅನ್ನ ಬಳಸ್ತೇವೆ. ನೆಕ್ಸ್ಟ್ ಅಡ್ಜೆಕ್ಟಿವ್ ಅನ್ನ ಬಳಸಿ ನಾವು ಒಂದು ವಾಕ್ಯವನ್ನ ಮಾಡ್ತೀವಿ. ಸೀಮ್ ಅನ್ನ ಐ, ವಿ, ಯು, ದೇಗಳ ಜೊತೆಗೆ ಸೀಮ್ ಅಂತ ಬಳಸ್ತೇವೆ. ಹಿ, ಶಿ, ಇಟ್ ಬಂದಾಗ ಸೀಮ್ಸ್ ಟು ಬಿ ಅಂತ ಬಳಸ್ತೇವೆ. ಆ ನಂತರ ಇಲ್ಲಿ ಅಡ್ಜೆಕ್ಟಿವ್ ಗಳನ್ನ ಬರೆದಿದ್ದೇನೆ ನಾನು. ನೆಕ್ಸ್ಟ್ ಐ, ವಿ, ಯು, ದೇ, ಹಿ, ಶಿ, ಇಟ್. ಪಾಸ್ಟ್ ಅಲ್ಲಿ ಎಲ್ಲವುಗಳ ಜೊತೆಗೆ ಸೀಮ್ಡ್ ಟು ಬಿ ಅಂತ ಬಳಸ್ತೇವೆ. ಇಲ್ಲಿ ಸೀಮ್ಸ್ ಯಾಕಂತ ಬಳಸ್ತೇವೆ ಅಂದ್ರೆ ಹಿ, ಶಿ, ಇಟ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪರ್ಸನ್ ಗಳಿವು, ಸಬ್ಜೆಕ್ಟ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಾವು ಎಸ್ ಅನ್ನ ಬಳಸ್ತೇವೆ, ಇಲ್ಲಿ ಸೀಮ್ ಅನ್ನ ಬಳಸ್ತೇವೆ. ಇದರರ್ಥ ಸೀಮ್ ಅಥವಾ ಸೀಮ್ಸ್ ಅಥವಾ ಸೀಮ್ಡ್ ಅಂದ್ರೆ ಆ ತರ ಕಾಣಿಸ್ತಾನೆ, ಇರೋ ತರ ಕಾಣಿಸ್ತಾನೆ, ಅವನು ಹಾಗಿದ್ದಾನೆ ಅಂತ ಹೇಳ್ತಿರ್ತಾರಲ್ಲ ನಾವು ಕನ್ನಡದಲ್ಲಿ, ಅವುಗಳನ್ನ ಈ ರೀತಿ ಬಳಸಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಈಗ ನೋಡೋಣ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ದೇ ಅಂದರೆ ಅವರು. ನೋಡಿ, ದೇ ಸೀಮ್ ಟು ಬಿ. ಟು ಬಿ, ಬಿ ಅಂದ್ರೆ ಇರೋದು, ಪ್ರೆಸೆಂಟ್ ಅಲ್ಲಿ ಹೇಳ್ತೇವೆ. ದೇ ಸೀಮ್ ಟು ಬಿ ರಿಚ್. ಅವರು ಶ್ರೀಮಂತರ ತರ ಕಾಣಿಸ್ತಾರೆ ಅಂತ ಹೇಳ್ತೇವಲ್ಲ. ನೋಡಿ, ಅವರು ದೇ ಸೀಮ್ ಟು ಬಿ ಅಡ್ಜೆಕ್ಟಿವ್, ರಿಚ್ ಅವರು ಶ್ರೀಮಂತರ ತರ ಹಾಗೆ ಕಾಣಿಸ್ತಾರೆ, ಅವರು ಶ್ರೀಮಂತರ ತರ ಇದ್ದಾರೆ. ಟು ಬಿ ಅಂದ್ರೆ ಇದ್ದಾರೆ ಅಂತ ಹೇಳ್ತೇವಲ್ಲ, ಅದಕ್ಕೆ ನಾವು ಸೀಮ್ ಟು ಬಿ ಅಂತ ಬಳಸ್ತೇವೆ. ದೇ ಸೀಮ್ ಟು ಬಿ ಕನ್ನಿಂಗ್. ಅವರು ಮೋಸಗಾರರ ತರ ಕಾಣಿಸ್ತಾರೆ ಅಥವಾ ಇರ್ತಾರೆ ಅಂತ ಹೇಳ್ತೀವಿ. ನಾವು ಯಾರಾದರೂ ನೋಡಿದಾಗ ನಾವು ಹೇಳ್ತಿರ್ತೀವಿ, ಅವನು ಬಹಳ ತುಂಟನ ತರ ಇದ್ದಾನೆ, ತುಂಟನ ತರ ಕಾಣಿಸ್ತಾನೆ, ತುಂಬಾ ಶ್ರೀಮಂತನ ತರ ಕಾಣಿಸ್ತಾನೆ ಹೇಳ್ತಿರ್ತೇವಲ್ಲ, ಅವಾಗ ಈ ತರ ಒಂದು ಸ್ಟ್ರಕ್ಚರ್ ಮುಖಾಂತರ ಬಳಸಿ. ದೇ ಸೀಮ್ ಟು ಬಿ ಕ್ಲೆವರ್. ಅವರು ತುಂಬಾ ಜಾಣರ ತರ ಕಾಣಿಸ್ತಾರೆ. ಹೌದಾ? ದೇ ಸೀಮ್ ಟು ಬಿ ಹ್ಯಾಪಿ. ಅವರು ತುಂಬಾ ಖುಷಿಯಾಗಿ ಇರೋ ತರ ಕಾಣಿಸ್ತಾರೆ. ಅಂದ್ರೆ ನಾವು ಏನ್ ಮಾಡ್ತಿದ್ವಿ, ಊಹೆ ಮಾಡ್ತಿದ್ದೀವಿ. ವಿ ಆರ್ ಪ್ರೆಡಿಕ್ಟಿಂಗ್ ದಟ್ ದೇ ಸೀಮ್ ಟು ಬಿ ಹ್ಯಾಪಿ. ಅವರು ಬಹಳ ಖುಷಿಯಿಂದ ಇರೋ ತರ ಕಾಣಿಸ್ತಿದ್ದಾರೆ ಇವತ್ತು ಅಂತ ಹೇಳ್ತೇವಲ್ವಾ, ಅವಾಗ ಈ ರೀತಿ ಒಂದು ಸ್ಟ್ರಕ್ಚರ್ ಅನ್ನ ಬಳಸಿ ಹೇಳಿ. ನೆಕ್ಸ್ಟ್ ಯು ಅಂದ್ರೆ ನೇಮ್. ಯು ಸೀಮ್ ಟು ಬಿ ರಿಚ್. ನೀನು ಶ್ರೀಮಂತರ ತರ ಕಾಣಿಸ್ತಿದೆಯಾ. ಯು ಸೀಮ್ ಟು ಬಿ ಕನ್ನಿಂಗ್. ನೀನು ಮೋಸಗಾರ ತರ ಕಾಣಿಸ್ತಿದೀಯಾ. ಯು ಸೀಮ್ ಟು ಬಿ ಕ್ಲೆವರ್. ನೀನು ತುಂಬಾ ಜಾಣನ ತರ ಕಾಣಿಸ್ತಿದೀಯಾ. ಯು ಸೀಮ್ ಟು ಬಿ ಹ್ಯಾಪಿ. ನೀನು ಇವತ್ತು ತುಂಬಾ ಸಂತೋಷವಾಗಿರೋ ತರ ಕಾಣಿಸ್ತಿದೀಯಾ. ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೇವೆ. ಇದನ್ನ ಹಿ, ಶಿ, ಇಟ್ ಬಳಸಿ ಹೇಗೆ ಬಳಸೋದು? ಸೀಮ್ಸ್ ಅಂತ ಬಳಸ್ತೇವೆ. ಹಿ ಸೀಮ್ಸ್ ಟು ಬಿ ರಿಚ್. ಅವನು ಶ್ರೀಮಂತರ ತರ ಕಾಣಿಸ್ತಿದ್ದಾನೆ
ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಹೇಳ್ತೀವಿ ಅವ್ನು ನೋಡಿದಾಗ ನಾವು ಔಟ್ಲುಕ್ ಅನ್ನ ನೋಡಿದಾಗ ಹೇಳ್ತೀವಿ, ಫಿಸಿಕಲ್ ಸ್ಟ್ರಕ್ಚರ್ ಕಾರ್ ಇರೋದನ್ನ ಎಲ್ಲ ನೋಡಿದಾಗ ಏನ್ ಹೇಳ್ತೀವಿ, ಅವನು ಶ್ರೀಮಂತರ ತರ ಕಾಣಿಸ್ತಿದ್ದಾನೆ ಅಂತ ಹೇಳ್ತೀವಿ. ಹಿ ಸೀಮ್ಸ್ ಟು ಬಿ ನಾಟಿ, ಅವನು ಬಹಳ ತುಂಟನಿರೋ ತರ ಕಾಣಿಸ್ತಾ ಇದ್ದಾನೆ. ಹಿ ಸೀಮ್ಸ್ ಟು ಬಿ ಬ್ರೇವ್, ಅವನು ತುಂಬಾ ಧೈರ್ಯಶಾಲಿ ಇರೋ ತರ ಕಾಣಿಸ್ತಾ ಇದ್ದಾನೆ. ಹಿ ಸೀಮ್ಸ್ ಟು ಬಿ ಗುಡ್, ಅವನು ತುಂಬಾ ಒಳ್ಳೆಯವನ ತರ ಕಾಣಿಸ್ತಾ ಇದ್ದಾನೆ. ಎಲ್ಲವುಗಳು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ಪ್ರಾಣಿ ಬಗ್ಗೆ ಹೊಗಳತಕ್ಕಂಥ ಪದಗಳು, ಅದರಲ್ಲಿರ್ತಕ್ಕಂಥ ವಿಶೇಷವನ್ನ ಹೇಳ್ತಕ್ಕಂಥ ಪದಗಳು. ಸರಿ. ಶಿ ಸೀಮ್ಸ್ ಟು ಬಿ ಬ್ಯೂಟಿಫುಲ್, ಅವಳು ತುಂಬಾ ಸುಂದರ ಇರೋ ತರ ಕಾಣಿಸ್ತಾ ಇದ್ದಾಳೆ. ಓಕೆ, ನೋಡಿ ಇಲ್ಲಿ ಕೂಡ ಬರೆದಿದ್ದಾನೆ ನೋಡಿ. ಹಿ ಸೀಮ್ಸ್ ಟು ಬಿ ಹ್ಯಾಂಡ್ಸಮ್, ಅವನು ತುಂಬಾ ಸುಂದರವಾಗಿರೋ ತರ ಕಾಣಿಸ್ತಾ ಇದ್ದಾನೆ. ಹಿ ಸೀಮ್ಸ್ ಟು ಬಿ ಪೂರ್, ಅವನು ತುಂಬಾ ಬಡವನಾಗಿರೋ ತರ ಕಾಣಿಸ್ತಾ ಇದ್ದಾನೆ. ಹಿ ಸೀಮ್ಸ್ ಟು ಬಿ ಯೂಸ್ಲೆಸ್, ಅವನು ಯಾವುದಕ್ಕೂ ಉಪಯೋಗವಿಲ್ಲದೆ ಇರೋ ತರ ಕಾಣ್ತಾ ಇದ್ದಾನೆ. ಹಿ ಸೀಮ್ಸ್ ಟು ಬಿ ಡಲ್, ಅವನು ಯಾಕೋ ಇವತ್ತು ತುಂಬಾ ಡಲ್ ಇರೋ ತರ ಕಾಣಿಸ್ತಾ ಇದ್ದಾನೆ ಹೇಳ್ತಿರ್ತಾರಲ್ಲ, ಅವನು ಯಾಕೋ ಇವತ್ತು ಬಹಳ ದುಃಖದಲ್ಲಿರೋ ತರ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಿರ್ತಾರಲ್ಲ, ಅವಾಗ ಈ ತರ ಹೇಳಿ. ಶಿ ಸೀಮ್ಸ್ ಟು ಬಿ ಸ್ಪೋರ್ಟಿವ್, ಅವಳು ತುಂಬಾ ಸ್ಪೋರ್ಟಿವ್ ಆಗಿರೋ ತರ ಕಾಣಿಸ್ತಾ ಇದ್ದಾಳೆ ಇವತ್ತು. ಹಿ ಸೀಮ್ಸ್ ಟು ಬಿ ಸ್ಪೋರ್ಟಿವ್, ಅವನು ತುಂಬಾ ಸ್ಪೋರ್ಟಿವ್ ಆಗಿರೋ ತರ ಕಾಣಿಸ್ತಾ ಇದ್ದಾನೆ. ಸ್ನೇಕ್ ಸೀಮ್ಸ್ ಟು ಬಿ ಲಾಂಗ್, ಹಾವು ಬಹಳ ಉದ್ದ ಇರೋ ತರ ಕಾಣಿಸ್ತಾ ಇದೆ. ಹಿ ಸೀಮ್ಸ್ ಟು ಬಿ ಬ್ರಾಡ್ ಮೈಂಡೆಡ್, ಅವನು ತುಂಬಾ ಉದಾರಿ ತರ ಕಾಣಿಸ್ತಾ ಇದ್ದಾನೆ ನಮ್ಗೆ. ನೋಡಿ, ಐ ವಿ ಯು ದೇಗಳ ಜೊತೆಗೆ ಸೀಮ್ ಟು ಬಿ ಅನ್ನ ಬಳಸಿ ಅಡ್ಜೆಕ್ಟಿವ್ ಗಳಿಂದ ಕ್ವಶನ್ ವಾಕ್ಯವನ್ನು ಎಂಡ್ ಮಾಡ್ತೀವಿ. ಹಿ ಶಿ ಇಟ್ ಬಂದಾಗ ಸೀಮ್ಸ್ ಟು ಬಿ ಅಂತ ಹೇಳಿ ನಾವು ಅಡ್ಜೆಕ್ಟಿವ್ ಅನ್ನ ಬಳಸಿ ನಾವು ಹೇಳ್ತೀವಿ. ಓಕೆನಾ? ಇದನ್ನೇ ಸೀಮ್ಡ್ ಟು ಬಿ ಅನ್ನ ಯಾವಾಗ ಬಳಸೋದು ಅಂತ ಹೇಳಿದ. ಸೀಮ್ಡ್ ಟು ಬಿ ಅನ್ನ ಫಾಸ್ಟ್ ಅಲ್ಲಿ ಈ ಹಿಂದೆ ಯಾವುದೋ ಒಂದು ವ್ಯಕ್ತಿಯನ್ನ ನೋಡಿರ್ತೇವೆ, ಅವನ ಬಗ್ಗೆ ನಮ್ಗೆ ಅನಿಸ್ತಾ ಇರುತ್ತೆ ಈ ರೀತಿ ಇದಾನೆ ಅಂತ, ಅವುಗಳನ್ನು ಸೀಮ್ಡ್ ಟು ಬಿ ಅಂತ ಬಳಸಿ ಹೇಳ್ತೀವಿ. ನೋಡಿ, ದೇ ಸೀಮ್ಡ್ ಟು ಬಿ ರಿಚ್, ಅವರು ಶ್ರೀಮಂತರ ತರ ಕಾಣಿಸ್ತಾ ಇದ್ರು ನಮಗೆ, ಅದಕ್ಕೆ ನಾವು ಜಾಗವನ್ನ ಕೊಟ್ಟಿವಿ, ಅದಕ್ಕೆ ನಾವು ಅವರನ್ನ ದುಡ್ಡು ಕೇಳಿದ್ವಿ. ಹೌದಲ್ವಾ? ಕಾಣಿಸ್ತಾ ಇದ್ರು ಅಂತ ಹೇಳ್ತೇವೆ, ಸೀಮ್ಡ್ ಟು ಬಿ ಅಂತ ಹೇಳ್ತೇವೆ. ದೇ ಸೀಮ್ ಟು ಬಿ ಡಲ್, ಅವರು ಯಾಕೋ ಇವತ್ತು ತುಂಬಾ ಡಲ್ ಇರೋ ತರ ಕಾಣಿಸ್ತಾ ಇದ್ರು. ಅಂದ್ರೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಹೇಳ್ತಿದ್ವಿ ಕಾಣಿಸ್ತಾ ಇದ್ದಾರೆ ಅಂತ, ಇಲ್ಲಿ ಕಾಣಿಸ್ತಾ ಇದ್ರು ಅಂತ ನಾವು ಫಾಸ್ಟ್ ಅಲ್ಲಿ ಹೇಳ್ತೀವಿ. ದೇ ಸೀಮ್ ಟು ಬಿ ಹ್ಯಾಪಿ, ಅವ್ರು ಯಾಕೋ ಇವತ್ತು ತುಂಬಾ ಖುಷಿಯಾಗಿರೋ ತರ ಇದ್ರು, ಅವರು ಬಹಳಷ್ಟು ಖುಷಿಯಾಗಿರೋ ತರ ಇದ್ರು ಅಂತ ಹೇಳ್ತೇವೆ. ದೇ ಸೀಮ್ ಟು ಬಿ ನಾಟಿ, ಅವ್ರು ನೋಡಿದಾಗ ಬಹಳ ತುಂಟರ ತರ ಕಾಣಿಸ್ತಾ ಇದ್ರು ಹುಡುಗರು. ಹಿ ಸೀಮ್ ಟು ಬಿ ಗುಡ್, ಅವನು ತುಂಬಾ ಒಳ್ಳೆಯವನ ತರ ಕಾಣಿಸ್ತಾ ಇದ್ದ, ನಾವು ನೋಡಿದಾಗ ಅವನನ್ನ ತುಂಬಾ ಒಳ್ಳೆ ತರ ಕಾಣಿಸ್ತಾ ಇದ್ದ, ಅದ್ ಯಾಕೆ ಹೀಗೆ ಮಾಡಿದ್ರು ಗೊತ್ತಿಲ್ಲ, ಹೇಳ್ತೀವಲ್ವ ನಾವು ಈ ತರ. ಶಿ ಸೀಮ್ ಟು ಬಿ ಗುಡ್, ಅವಳನ್ನು ನೋಡಿದಾಗ ನಮ್ಗೆ ತುಂಬಾ ಒಳ್ಳೆಯವರ ತರ ಕಂಡ್ರು. ಸ್ನೇಕ್ ಸೀಮ್ ಟು ಬಿ ಲಾಂಗ್, ನಾವು ನೋಡಿದಾಗ ಹಾವು ಉದ್ದ ಇರೋ ತರ ಕಾಣಿಸ್ತು, ಅದೇ ಬಹಳ ಚಿಕ್ಕದಾಗಿದೆ ಅದು. ಹೌದಲ್ವಾ? ಸೀಮ್ಡ್ ಟು ಬಿ ಅಥವಾ ಸೀಮ್ ಟು ಬಿ, ಸೀಮ್ಸ್ ಟು ಬಿ ಅಂತ ಬಳಸಿ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಉಪಯೋಗವಾಗಿರ್ತಕ್ಕಂಥ, ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ಒಬ್ಬ ವ್ಯಕ್ತಿ ಹಾಗಿದ್ದ, ಹಾಗೆ ಕಾಣಿಸ್ತಾ ಇದ್ದ, ಅವಳು ಹಾಗೆ ಕಾಣಿಸ್ತಾ ಇದ್ದು, ಅವ್ರು ಆಗಿದ್ರು, ಅವರು ಸಂತೋಷವಾಗಿರೋ ತರ ಕಾಣಿಸ್ತಾ ಇದ್ರು ಅನ್ನೋದನ್ನ ಈ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಮುಖಾಂತರ ತಿಳ್ಕೊಂಡ್ವಿ. ಇದೇ ರೀತಿ ನಾಳಿನ ಒಂದು ವಿಡಿಯೋದಲ್ಲಿ ಮತ್ತೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ, ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಮುಖಾಂತರ ಸ್ಪೋಕನ್ ಇಂಗ್ಲಿಷ್ ಅನ್ನು ಕಲಿಸ್ಕೊಳ್ಳಲು ನಾನು ನಿಮ್ ಜೊತೆಗೆ ಬರ್ತೀನಿ. ಒಂದೇನಂತಂದ್ರೆ, ನಾವ್ ಏನೇ ಒಂದು ಕಲೀಲಿ, ಏನೇ ಒಂದು ಹೊಸದನ್ನು ಸ್ಟಾರ್ಟ್ ಮಾಡಿ, ನಾವು ಮೊದಲಿಗೆ ಏನ್ ಮಾಡಿರೋ ಅಂತಂದ್ರೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೋಣ. ಐ ವಿಲ್ ಟ್ರೈ, ಐ ವಿಲ್ ಡೂ, ನಾನು ಮಾಡ್ತೀನಿ, ನಾನು ಕಲಿತೀನಿ ಇಂಗ್ಲಿಷ್ ಅನ್ನ. ಅದೇ ನಮ್ಗೆ ಏನಂತಂದ್ರೆ ಒಂದು ದೊಡ್ಡ ಇನ್ಸ್ಪಿರೇಷನ್, ನಮ್ಗೆ ನಾವೇ ಇನ್ಸ್ಪಿರೇಷನ್, ನಮ್ಗೆ ನಾವೇ ಮೋಟಿವೇಶನ್. ಹೌದಲ್ವಾ?
ಅದಕ್ಕೆ ನಮ್ಮ ಚಾನಲ್ ಮುಖಾಂತರ ಹಲವಾರು ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೇವೆ. ಅವುಗಳನ್ನ ಪ್ರತಿ ದಿವಸ ನೋಟ್ಸ್ ಮಾಡಿಟ್ಕೊಂಡು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡಿದ್ದೇನೆ. ಅವುಗಳನ್ನ ಸಪರೇಟ್ ಆಗಿ ನೋಟ್ಸ್ ಮಾಡಿಟ್ಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್ ದಮ್, ಯು ಕ್ಯಾನ್ ಸ್ಪೀಕ್ ದಮ್, ಯು ಕ್ಯಾನ್ ರೀಡ್ ದಮ್. ಇದೇ ರೀತಿ ಮಾಡ್ಕೊಳ್ತಾ ಹೋಗಿ ನೀವು ಕೂಡ ಈಸಿಯಾಗಿ ಇಂಗ್ಲಿಷ್ ನ ಕಲಿಬಹುದು. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.